ನಮಸ್ಕಾರ. ಬಿಸ್ನೆಸ್ ಓನರ್ ಆಗಿರಲಿ, ಸೇಲ್ಸ್ ಪ್ರೊಫೆಷನಲ್ ಆಗಿರಲಿ, ನೆಗೋಸಿಯೇಷನ್ ಅಂದ್ರೆ ಮಾತುಕತೆ ಅಂತೀವಲ್ಲ, ಅದು ಮಾತ್ರ ಒಂದು ದೊಡ್ಡ ತಲೆನೋವು ಅಲ್ವಾ? ಹೆಚ್ಚಿನವರಿಗೆ ಇದೊಂದು ಇಷ್ಟ ಆಗದೇ ಇರೋ ಕೆಲಸ. ಸರಿ, ಹಾಗಾದ್ರೆ ಬನ್ನಿ ಯಶಸ್ವಿಯಾಗಿ ಮಾತುಕತೆ ಮಾಡಕ್ ಬೇಕಾದ 5 ಪ್ರಮುಖ ತಂತ್ರಗಳ ಒಂದು ಪರ್ಫೆಕ್ಟ್ ಚೆಕ್ಲಿಸ್ಟ್ ಅನ್ನ ನೋಡೋಣ. ಇಲ್ಲ, ನಿಮ್ಮ ಪ್ರೈಸ್ ತುಂಬಾ ಜಾಸ್ತಿ ಆಯ್ತು. ಆಬಾಬಾ, ಈ ಮಾತು ಕೇಳಿದ ತಕ್ಷಣ ಯಾವುದೇ ಬಿಸ್ನೆಸ್ ಮಾಡೋವರ ಎದೆ ಒಂದು ಕ್ಷಣ ಡವಡವ ಅನ್ನುತ್ತೆ. ಗ್ರಾಹಕರಿಂದ ಈ ಮಾತು ಕೇಳೋದೇ ಒಂದು ರೀತಿ ಹೆಚ್ಚಿನವರಿಗೆ ಫೇಸ್ ಮಾಡೋಕೆ ಇಷ್ಟ ಆಗದಂಥ ಪರಿಸ್ಥಿತಿ. ಹಾಗಾದ್ರೆ ಕಸ್ಟಮರ್ ಹೀಗೆ ನೇರವಾಗಿ ಪ್ರೈಸ್ ಬಗ್ಗೆ ಮಾತಾಡಿದಾಗ ಒಬ್ಬ ಬಿಸ್ನೆಸ್ ಓನರ್ ಹೇಗೆ ಇದಕ್ಕೆ ಸರಿಯಾಗಿ ರೆಸ್ಪಾಂಡ್ ಮಾಡಬಹುದು? ಇದು ತುಂಬಾನೇ ಮುಖ್ಯವಾದ ಪ್ರಶ್ನೆ. ಬನ್ನಿ ಇದರ ಉತ್ತರವನ್ನ ಈ ವಿಶ್ಲೇಷಣೆಯಲ್ಲಿ ಕಂಡುಹಿಡಿಯೋಣ. ಓಕೆ, ಹಾಗಾದ್ರೆ ನಾವು ಇದನ್ನ ಹೇಗೆ ನೋಡೋಣ ಅಂತಂದ್ರೆ, ಮೊದಲು ಮಾತುಕತೆ ಅಂದ್ರೆ ಯಾಕೆ ಭಯ ಅಂತ ಶುರು ಮಾಡಿ, ಆಮೇಲೆ ಮೀಟಿಂಗಿಂತ ಮುಂಚೆ ಏನ್ ಮಾಡಬೇಕು, ಮೀಟಿಂಗ್ ಟೈಮಲ್ಲಿ ಏನ್ ಮಾಡಬೇಕು, ಮತ್ತೆ ಲಾಂಗ್ ಟರ್ಮ್ ಸ್ಟ್ರಾಟಜಿ ಏನು ಅನ್ನೋದನ್ನ ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ. ಕೊನೆಗೆ ಎಲ್ಲವನ್ನೂ ಸೇರಿಸಿ ಒಂದು ಸಿಂಪಲ್ ಚೆಕ್ಲಿಸ್ಟ್ ಕೂಡ ನೋಡೋಣ. ಮೊದಲನೇ ಹಂತ ಮತ್ತೆ ನಮ್ಮ ಮೊದಲನೇ ತಂತ್ರ, ಅದು ಸಿದ್ಧತೆ. ಒಂದು ವಿಷಯ ನೆನಪಲ್ಲಿರಲಿ, ನೆಗೋಷಿಯೇಷನ್ ಅನ್ನೋದು ಮೀಟಿಂಗ್ ಟೇಬಲ್ ಮೇಲೆ ಶುರು ಆಗಲ್ಲ, ಅದು ಶುರುವಾಗೋಕೆ ಮುಂಚೆನೇ ಶುರುವಾಗಿರುತ್ತೆ. ಚೆನ್ನಾಗಿ ಪ್ರಿಪೇರ್ ಆಗೋದೇ ಗೆಲುವಿನ ಮೊದಲನೇ ಮೆಟ್ಲು. ನೋಡಿ, ಈ ಹೋಲಿಕೆ ಎಷ್ಟು ಕರೆಕ್ಟ್ ಆಗಿದೆ ಅಲ್ವಾ? ಯಾವುದೇ ಪ್ರಿಪರೇಷನ್ ಇಲ್ಲದೆ ನೆಗೋಷಿಯೇಷನ್ಗೆ ಹೋಗೋದು ಅಂದ್ರೆ ಬಾಕ್ಸಿಂಗ್ ಗ್ಲೌಸ್ ಹಾಕ್ಕೊಳ್ದೆ ಬಾಕ್ಸಿಂಗ್ ರಿಂಗ್ಗೆ ಇಳಿದ ಹಾಗೆ. ಪೆಟ್ಟು ಬೀಳೋದು ಮಾತ್ರ ಗ್ಯಾರಂಟಿ. ಸರಿ, ಹಾಗಾದ್ರೆ ಪ್ರಿಪರೇಷನ್ ಅಂದ್ರೆ ಎಕ್ಸಾಕ್ಟಾಗಿ ಏನ್ ಮಾಡಬೇಕು ನೋಡಿ. ಈ 3 ಪ್ರಶ್ನೆಗಳಿಗೆ ಕ್ಲಿಯರ್ ಆಗಿ ಉತ್ತರ ರೆಡಿ ಇರಬೇಕು. 1, ನಮ್ಮ ಆಫರ್ ಏನು? 2, ಯಾವ ಪ್ರೈಸ್ ಕೆಳಗಡೆ ನಾವು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ನಮ್ಮ ಬೌಂಡ್ರಿ ಯಾವುದು? ಮತ್ತೆ 3, ಮಾತುಕತೆ ಟೈಮ್ನಲ್ಲಿ ಏನೇನೆಲ್ಲ ಬಿಟ್ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಈ ಗಡಿಗಳನ್ನ ಮೊದಲೇ ಸೆಟ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಸರಿ, ಈಗ 2ನೇ ಹಂತಕ್ಕೆ ಬರೋಣ. ಅಂದ್ರೆ ಮಾತುಕತೆ ನಡೀತಾ ಇರುವಾಗಲೇ ಬಳಸಬೇಕಾದ ತಂತ್ರಗಳು. ಇಲ್ಲಿ ನಾವು 3 ಇಂಪಾರ್ಟೆಂಟ್ ಟ್ಯಾಕ್ಟಿಕ್ಸ್ ಬಗ್ಗೆ ಮಾತಾಡೋಣ. ಇವು ಮಾತುಕತೆಯ ಡಿರೆಕ್ಷನ್ ಅನ್ನ ನಮ್ಮ ಕಂಟ್ರೋಲ್ಗೆ ತಗೊಳ್ಳೋಕೆ ಹೆಲ್ಪ್ ಮಾಡ್ತವೆ. ಇದು ನಮ್ಮ 2ನೇ ತಂತ್ರ. ಬೆಲೆ ಬಗ್ಗೆ ವಾದ ಮಾಡಬೇಡಿ, ಬದಲಿಗೆ ಅದರ ವ್ಯಾಲ್ಯೂ ಬಗ್ಗೆ ಮಾತಾಡಿ. ನೋಡಿ, ಇಲ್ಲಿರೋ ವ್ಯತ್ಯಾಸವನ್ನ, ಕಸ್ಟಮರ್ ಪ್ರೈಸ್ ಬಗ್ಗೆ ಕೇಳಿದಾಗ ಅದನ್ನ ಡಿಫೆಂಡ್ ಮಾಡ್ಕೊಳ್ತಾ ಕೂತ್ರೆ ಅದು ಸೋತ ಯುದ್ಧಕ್ಕೆ ಸಮ. ಅದರ ಬದಲು ಚರ್ಚೆಯ ದಾರಿನೇ ಬದಲಿಸ್ಬಿಡಿ. ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ಸಿಂದ ಸಿಗೋ ಬೆನಿಫಿಟ್ಸ್ ಮತ್ತೆ ವ್ಯಾಲ್ಯೂ ಕಡೆಗೆ ಅವರ ಗಮನ ಹೋಗುವಾಗ ಮಾಡಿ. 3ನೇ ತಂತ್ರ, ಕೊಡಲು ರೆಡಿ ಇರಿ. ಒಂದು ಒಳ್ಳೆ ನೆಗೋಸಿಯೇಷನ್ ಅಂದ್ರೆ ಬರೀ ನಾವ್ ಗೆಲ್ಲೋದಲ್ಲ, ಕಸ್ಟಮರ್ಗೂ ಅಬ್ಬಾ ನಾನ್ ಗೆದ್ದೆ, ನನ್ಗೇನೋ ಸ್ಪೆಷಲ್ ಆಗಿ ಸಿಕ್ತು ಅನ್ನೋ ಫೀಲಿಂಗ್ ಬರಬೇಕು. ಅವರ ಆ ಖುಷಿನೇ ನಮ್ಮ ಲಾಂಗ್ ಟರ್ಮ್ ಸಕ್ಸಸ್. ಹಾಗಾದ್ರೆ ಏನನ್ನ ಕೊಡಬಹುದು? ನೀವು ಮೊದಲೇ ಅನ್ಕೊಂಡ ಹಾಗೆ ಸ್ವಲ್ಪ ಪ್ರೈಸ್ ಕಡಿಮೆ ಮಾಡಬಹುದು, ಇಲ್ಲಾಂದ್ರೆ ವ್ಯಾಲ್ಯೂ ಆಡೆಡ್ ಬೆನಿಫಿಟ್ಸ್, ಎಕ್ಸ್ಟೆಂಡೆಡ್ ವಾರಂಟಿ ಅಥವಾ ಫ್ರೀ ಶಿಪ್ಪಿಂಗ್ ತರಹದ ಆಫರ್ಗಳನ್ನು ಕೊಡಬಹುದು. ಮುಖ್ಯವಾಗಿ ಕಸ್ಟಮರ್ಗೆ ತಮ್ಗೇನೋ ಸ್ಪೆಷಲ್ ಸಿಕ್ತು ಅಂತ ಅನ್ಸ್ಬಿಟ್ಟಷ್ಟೇ. 4ನೇ ತಂತ್ರ, ಇದೊಂದು ಫಂಡಮೆಂಟಲ್ ಪ್ರಿನ್ಸಿಪಲ್, ವಿನ್ ವಿನ್ ಅಥವಾ ನೋ ಡೀಲ್. ಅಂದ್ರೆ ಇಬ್ರಿಗೂ ಗೆಲುವಾಗಬೇಕು, ಇಲ್ಲಾಂದ್ರೆ ಈ ಡೀಲೇ ಬೇಡ. ಈ ಒಂದು ಪಾಯಿಂಟನ್ನ ಕಸ್ಟಮರ್ಗೆ ಕ್ಲಿಯರ್ ಆಗಿ ಹೇಳ್ಬಿಡ್ಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ, ನೀವು ನಿಮ್ಮ ಬೌಂಡ್ರಿ ದಾಟಿ ಹೋಗಲ್ಲ, ಹಾಗೆ ಬೇಕಾದ್ರೆ ಡೀಲ್ನಿಂದ ಹಿಂದೆ ಸರಿಯೋಕ್ಕೂ ರೆಡಿ ಇದೀರಿ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಆಗುತ್ತೆ. ಈಗ ಕೊನೆಯ ಹಂತ ಅಂದ್ರೆ ಲಾಂಗ್ ಟರ್ಮ್ ಸ್ಟ್ರಾಟಜಿ. 5ನೇ ಮತ್ತು ಅತಿ ಮುಖ್ಯವಾದ ತಂತ್ರ, ಕನ್ಸಿಸ್ಟೆಂಟ್ ಮಾರ್ಕೆಟಿಂಗ್. ನೋಡಿ, ಇದು ನೆಗೋಷಿಯೇಷನ್ ಟೈಮಲ್ಲಿ ಮಾಡೋ ಕೆಲಸ ಅಲ್ಲ, ಬದಲಿಗೆ ಇದು ಇಡೀ ನೆಗೋಷಿಯೇಷನ್ ಆಟವನ್ನೇ ಬದಲಾಯಿಸಬಲ್ಲ ಒಂದು ಪವರ್ಫುಲ್ ಬಿಸ್ನೆಸ್ ಸ್ಟ್ರಾಟಜಿ. ಹಾಗಾದ್ರೆ ಕನ್ಸಿಸ್ಟೆಂಟ್ ಆಗಿ ಮಾರ್ಕೆಟಿಂಗ್ ಮಾಡೋದು ಹೇಗೆ ಒಂದು ನೆಗೋಸಿಯೇಷನ್ ಪ್ರಾಬ್ಲಮ್ಗೆ ಬೆಸ್ಟ್ ಸೊಲ್ಯೂಷನ್ ಆಗುತ್ತೆ? ಬನ್ನಿ ನೋಡೋಣ. ಮೊದಲನೇ ವಿಷಯ, ಕನ್ಸಿಸ್ಟೆಂಟ್ ಮಾರ್ಕೆಟಿಂಗ್ ನಿಮಗಾಗಿ ಹೊಸ ಕಸ್ಟಮರ್ಗಳ ಒಂದು ಪೈಪ್ಲೈನೇ ರೆಡಿ ಮಾಡುತ್ತೆ. ಯಾವಾಗ ನಿಮ್ಮತ್ರ ಹೊಸ ಲೀಡ್ಸ್ ಬರ್ತಾನೆ ಇರುತ್ತೋ, ಆಗ ಯಾವುದೇ ಒಂದೇ ಒಂದು ಡೀಲ್ ಗೆಲ್ಲಲೇ ಬೇಕು ಅನ್ನೋ ಡೆಸ್ಪರೇಷನ್ ಇರಲ್ಲ, ಒತ್ತಡ ಇರಲ್ಲ. 2ನೇದಾಗಿ, ಈ ಕಸ್ಟಮರ್ ಪೈಪ್ಲೈನ್ ಇದೆಯಲ್ಲ, ಅದು ನಿಮ್ಗೆ ನಿಮ್ಮ ಪ್ರೈಸ್ನ ಮೇಲೆ ಗಟ್ಟಿಯಾಗಿ ನಿಲ್ಲೋಕೆ ಬೇಕಾದ ಕಾನ್ಫಿಡೆನ್ಸ್ ಕೊಡುತ್ತೆ. ಆ ಕಾನ್ಫಿಡೆನ್ಸ್ ಇದ್ದಾಗ ಸುಮ್ನೆ ಎಲ್ಲ ಬೇಡಿಕೆಗಳಿಗೂ ತಲೆಬಾಗೋ ಅವಶ್ಯಕತೆ ಇರಲ್ಲ. ಓಕೆ, ನಾವಿಲ್ಲಿ ತನಕ ಚರ್ಚೆ ಮಾಡಿದ ಎಲ್ಲಾ ತಂತ್ರಗಳನ್ನ ಒಟ್ಟುಗೂಡಿಸಿ ಒಂದು ಸಿಂಪಲ್ ಆಕ್ಷನ್ ತಗೊಳ್ಳೋಕೆ ಈಸಿಯಾಗಿರೋ 5 ಹಂತದ ಚೆಕ್ಲಿಸ್ಟ್ ಅನ್ನ ಈಗ ನೋಡೋಣ ಬನ್ನಿ. ಸೊ ಇಲ್ಲಿದೆ ನೋಡಿ ಆ 5 ಸ್ಟೆಪ್ಸ್ ಇರುವ ಚೆಕ್ಲಿಸ್ಟ್. ನಂಬರ್ 1, ಪ್ರಿಪೇರ್ ಆಗಿ. ನಿಮ್ಮ ಆಫರ್, ಬೌಂಡ್ರಿ ಪ್ರೈಸ್ ಎಲ್ಲವನ್ನೂ ಡಿಫೈನ್ ಮಾಡ್ಕೊಳ್ಳಿ. ನಂಬರ್ 2, ವ್ಯಾಲ್ಯೂ ಸೇಲ್ ಮಾಡಿ. ಚರ್ಚೆಯನ್ನ ಪ್ರೈಸ್ನಿಂದ ಬೆನಿಫಿಟ್ಸ್ ಕಡೆಗೆ ತನ್ನಿ. ನಂಬರ್ 3, ಕೊಡಿ. ಕಸ್ಟಮರ್ಗೆ ಗೆದ್ದ ಫೀಲಿಂಗ್ ಕೊಡಿ.
ನಂಬರ್ 4 ವಿನ್ ವಿನ್ ಅಥವಾ ನೋ ಡೀಲ್ ಅನ್ನೋ ಪ್ರಿನ್ಸಿಪಲ್ ಮೇಲೆ ಗಟ್ಟಿಯಾಗಿ ನಿಲ್ಲಿ. ಮತ್ತೆ ನಂಬರ್ 5 ಕಾನ್ಫಿಡೆನ್ಸ್ ಬಳಸ್ಕೊಳ್ಳೋಕೆ ಕನ್ಸಿಸ್ಟೆಂಟ್ ಆಗಿ ಮಾರ್ಕೆಟಿಂಗ್ ಮಾಡಿ. ಹಾಗಾದ್ರೆ ಈ ಎಲ್ಲ ಚರ್ಚೆಯ ಕೊನೆಯಲ್ಲಿ ಒಂದು ಫೈನಲ್ ಪ್ರಶ್ನೆ. ಒಂದು ನೆಗೋಸಿಯೇಷನ್ ಪ್ರಾಬ್ಲಮ್ ಅನ್ನೋದು ನಿಜವಾಗ್ಲೂ ನೆಗೋಸಿಯೇಷನ್ನ ಪ್ರಾಬ್ಲಮಾ ಅಥವಾ ಅದೊಂದು ಮಾರ್ಕೆಟಿಂಗ್ ಪ್ರಾಬ್ಲಮಾ? ಇದರ ಬಗ್ಗೆ ಯೋಚಿಸಿ ನೋಡಿ.